Hello everyone, I am Sachin. I study in ICC College Davangere for BCA. I discuss about the concept introduction of C and structure of C. ಇಂಟ್ರಡಕ್ಷನ್ ಆಫ್ ಸಿ ಅಂದರೆ ಏನು? ಇಂಟ್ರಡಕ್ಷನ್ ಮೀನಿಂಗ್ ತಿಳ್ಕೊಂಬೋಣ ಫಸ್ಟ್. ಇಂಟ್ರಡಕ್ಷನ್ ನಮ್ಮ ಕನ್ನಡದಲ್ಲಿ ಪರಿಚಯ ಅಂತಾರೆ. ಸಿನ ಯಾರು ಪರಿಚಯ ಮಾಡಿಕೊಟ್ರು ನಮಗೆಲ್ಲ? ಡೆನ್ನಿಸ್ ರಿಚ್ಚಿ ಒಬ್ಬ ವ್ಯಕ್ತಿ 1972ರಲ್ಲಿ ನಮಗೆಲ್ಲರಿಗೂ ಸಿ ಲ್ಯಾಂಗ್ವೇಜನ್ನು ಪರಿಚಯ ಮಾಡಿಕೊಟ್ಟಿರ್ತಾರೆ. ಸಿ ಲ್ಯಾಂಗ್ವೇಜ್ ಇದೆ ಜನರಲ್ ಪರ್ಪಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಜನರಲ್ ಪರ್ಪಸ್ ಅಂದ್ರೇನು? ಸಾಮಾನ್ಯ ಉದ್ದೇಶದಿಂದ ಬರೆದಿರ್ತಾರೆ. ಸರಿನಾ? ಸಿ ಲ್ಯಾಂಗ್ವೇಜ್ ಇಸ್ ಆಲ್ಸೋ ಕಾಲ್ಡ್ ಸ್ಟ್ರಕ್ಚರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸಿ ಲ್ಯಾಂಗ್ವೇಜ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, ಸಿಸ್ಟಮ್ ಸಾಫ್ಟ್ವೇರು, ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಯೂಸ್ ಮಾಡ್ತಾರೆ. ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಸಿಸ್ಟಮ್ ಸಾಫ್ಟ್ವೇರ್ ಒಳಗೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಒಂದಿರುತ್ತೆ. ಅದರಲ್ಲಿ ಮೇನಾಗಿ ಯೂಸ್ ಮಾಡೋದೆ ಸಿನ. ಸರಿನಾ? ಸಿ ಲ್ಯಾಂಗ್ವೇಜ್ ಇಸ್ ಮದರ್ ಆಫ್ ಆಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ನಾವು ಸಿ ಒಂದು ಪರ್ಫೆಕ್ಟಾಗಿ ಕಲಿತೆ ಅಂದರೆ ಎಲ್ಲ ಲ್ಯಾಂಗ್ವೇಜು ಸ್ವಲ್ಪ ಈಸಿಯಾಗಿ ಅರ್ಥ ಆಗ್ತವೆ. ಇದು ಸಿ ಇಂಟ್ರಡಕ್ಷನ್ ಆಫ್ ಸಿ ಆಯಿತು. ಈಗ ಸ್ಟ್ರಕ್ಚರ್ ಆಫ್ ಸಿ ಹೋಗೋಣ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಈಸ್ ಆಲ್ಸೋ ಅಬೌಟ್ ಡಿಫೈನಿಂಗ್ ಎ ಡಿಫ್ರೆಂಟ್ ಕಾಂಪೊನೆಂಟ್ ಆಫ್ ಸಿ ಪ್ರೋಗ್ರಾಮ್. ಸ್ವಲ್ಪ ಕಾಂಪೊನೆಂಟ್ ಇರ್ತಾವಂತೆ, ಕಾಂಪೊನೆಂಟ್ಗಳು ಅವು ನೋಡೋಣ. ಡಾಕ್ಯುಮೆಂಟೇಷನ್, ಪ್ರಿಪ್ರೊಸೆಸ್ ಸ್ಟೇಟ್ಮೆಂಟ್, ಡಿಫೈನ್ ಸೆಕ್ಷನ್, ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್, ಫಂಕ್ಷನ್ ಡಿಕ್ಲರೇಷನ್, ಮೇನ್ ಫಂಕ್ಷನ್ ಡೆಫಿನೇಷನ್, ಸಬ್ ಫಂಕ್ಷನ್ ಡೆಫಿನೇಷನ್. ಇವನ್ನ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ರಿ. ಡಾಕ್ಯುಮೆಂಟೇಷನ್ is describe the program. It consists of program related information like author name, date, purpose of program. ಅಂದರೆ ನಾವೊಂದು ಪ್ರೋಗ್ರಾಮ್ ಬರದೆ ಅಂದರೆ ಅದನ್ನು ಬರ್ದಾರೆ ಯಾರು, ಅವತ್ತಿಂದೇನು, ಅದರಿಂದ ನಮಗೆ ಏನು ಯೂಸು ಅಂತ ಬರೆದಿರ್ತಾರಲ್ಲ, ಅದನ್ನೇ ಡಾಕ್ಯುಮೆಂಟೇಷನ್ ಅಂತ ಕರೀತಾರೆ. ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಇಸ್ ಕನ್ಸಿಸ್ಟ್ ಆಫ್ ಪ್ರೀ ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್. ಇದು ಪ್ರೀ ಪ್ರೊಸೆಸ್ ಸ್ಟೇಟ್ಮೆಂಟ್ ಇನ್ಕ್ಲೂಡ್ ಮಾಡ್ಕೊಳುತ್ತೆ ಹೆಡರ್ ಫೈಲ್ಗಳನ್ನ. ಹೆಡರ್ ಫೈಲ್ 2 ಥರ ಇರ್ತವೆ. ಯೂಸರ್ ಡಿಫೈನ್ ಹೆಡರ್ ಫೈಲ್ ಆರ್ ಹೆಡರ್ ಫೈಲ್ ಅಂತ ಇರುತ್ತೆ. ಯೂಸರ್ ಡಿಫೈನ್ ಹೆಡರ್ ಫೈಲ್ ಅಂದರೆ ನಾವೇ ಕ್ರಿಯೇಟ್ ಮಾಡೋದು ಒಂದು ಹೆಡರ್ ಫೈಲ್. ಇನ್ನಿದ್ದಾವೆ ಹೆಡರ್ ಫೈಲ್ ಅವರೇ ಇಟ್ಟಿರ್ತಾರೆ ಬರೆದು. ಸಿಂಟ್ಯಾಕ್ಸ್ ನೋಡ್ರಿ, ಇಲ್ಲಿ ಬರ್ತಾರೆ ಹ್ಯಾಶ್ ಇನ್ಕ್ಲೂಡ್ ಹೆಡರ್ ಫೈಲ್, ಹ್ಯಾಶ್ ಇನ್ಕ್ಲೂಡ್ ಯೂಸರ್ ಡಿಫೈನ್ ಹೆಡರ್ ಫೈಲ್. ಎಕ್ಸಾಂಪಲ್, std.h ಅನ್ನೋದು ಹೆಡರ್ ಫೈಲು, string.h ಅನ್ನೋದು ಕೂಡ ಹೆಡರ್ ಫೈಲ್. ಆದರೆ ಮೈ ಫೈಲ್ .h ಅಂದರೆ ಯೂಸರ್ ಡಿಫೈನ್ ಹೆಡರ್ ಫೈಲ್ ಆಗಿರುತ್ತೆ. ಈಗ ಡಿಫೈನ್ ಸೆಕ್ಷನ್ ಇಸ್ ಇನ್ಕ್ಲೂಡೆಡ್ ಡಿಫೈನಿಂಗ್ ಆಫ್ ನೇಮ್ಡ್ ಕಾಂಟೆಂಟ್ಸ್ ಲೈಕ್ ಆಸ್ ಡಿಫೈನ್. ನೇಮ್ಡ್ ಕಾನ್ಸ್ಟೆಂಟ್ಗಳನ್ನ ಡಿಫೈನ್ ಮಾಡೋದೇ ಡಿಫೈನ್ ಸೆಕ್ಷನ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಾರೆ ನೋಡಿ, ಯಾಸ್ ಡಿಫೈನ್. ಸೈಜ್ ಅನ್ನೋದು ನೇಮ್ಡ್ ಕಾನ್ಸ್ಟೆಂಟು, 10 ಅನ್ನೋದು ವ್ಯಾಲ್ಯೂ. ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. The section includes the declaration of global variable which may be used toward the program. ಈಗ ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ ಅಂದರೆ ನಾವೆಲ್ಲರೂ ಮೇನ್ ಫಂಕ್ಷನಲ್ಲಿ ಡಿಕ್ಲೇರ್ ಮಾಡಿರ್ತೀವಪ್ಪ, a = 10 ಅಂತ. ಅದು ಸೀಮಿತ ಇರೋದು ಆ ಬ್ಲಾಕಿಗಷ್ಟೇ ಸೀಮಿತವಾಗಿರುತ್ತೆ. ಆದರೆ ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ ಹಂಗಲ್ಲ, ಮೇಲೆ ಡಿಕ್ಲೇರ್ ಮಾಡಿರ್ತೀವಿ ಮೇನ್ ಫಂಕ್ಷನ್ ಮೇಲೆ, ಥ್ರೂ ಔಟ್ ದ ಪ್ರೋಗ್ರಾಮ್ ಎಲ್ಲಿ ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು. ಅದನ್ನು ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ ಅಂತಾರೆ. ಇಲ್ಲಿ ಬರೆದ್ರು ಡೇಟಾ ಟೈಪು, ಸಿಂಟ್ಯಾಕ್ಸು, ವೇರಿಯಬಲ್ ನೇಮು = ವ್ಯಾಲ್ಯೂ. ಇಂಟರ್ನಲ್ ಒಂದು ಡೇಟಾ ಟೈಪು, ಏನದು ವೇರಿಯಬಲ್ ನೇಮು 10 ವ್ಯಾಲ್ಯೂ ಕಳಿಸಿದ್ದಾರೆ. ಫಂಕ್ಷನ್ ಡಿಕ್ಲರೇಷನ್. ದ ಫೇಸ್ ಡಿಕ್ಲೇರ್ ದ ಫಂಕ್ಷನ್, ಇನ್ಫಾರ್ಮ್ ದ ಕಂಪೈಲರ್ ದಟ್ ಪಾಸಿಬಲ್ ಫಂಕ್ಷನ್ ಆ್ಯಂಡ್ ದೇರ್ ಸಿಗ್ನೇಚರ್ಸ್. ಅಂದರೆ ನೀನು ಫಂಕ್ಷನ್ ಬರೆದಿರ್ತೀಯ, ಅಲ್ಲಿ ಟೈಪ್ ಹಾಕಿ, ಅದಕ್ಕೆ ನೀನು ಇನ್ಫಾರ್ಮ್ ಮಾಡ್ತೀನಿ ನನ್ನ ಕಂಪೈಲರಿಗೆ, ನಾನು ಇಲ್ಲಿ ಫಂಕ್ಷನ್ ಡಿಕ್ಲರೇಷನ್ ಮಾಡೀನಂತ. ಸಿಂಟ್ಯಾಕ್ಸ್ ಬರ್ತಾರೆ ನೋಡು, ರಿಟರ್ನ್ ಟೈಪು, ಫಂಕ್ಷನ್ ನೇಮು, ಇನ್ಪುಟ್ ಪ್ಯಾರಾಮೀಟರ್ಸ್. ರಿಟರ್ನ್ ಟೈಪು ಅಂದರೆ ವೈಡು ಕೊಡ್ಬೋದು, ಇಂಟು ಕೊಡ್ಬೋದು, ಆ್ಯಂಡ್ ಎಕ್ಸೆಟ್ರಾ ಕೊಡ್ಬೋದು. ಫಂಕ್ಷನ್ ನೇಮು ಯೂಸರ್ ರಿಕ್ವೈರ್ಮೆಂಟ್. ಇನ್ಪುಟ್ ಪ್ಯಾರಾಮೀಟರ್ ಅಷ್ಟೇ, ಯೂಸರ್ ರಿಕ್ವೈರ್ಮೆಂಟ್ ಅವ್ರ ಇಷ್ಟ. ವೈಡ್ ಇಸ್ ದ ರಿಟರ್ನ್ ಟೈಪ್. ವೈಡ್ ಅಂದರೆ ನಲ್, ನಾನೇನು ರಿಟರ್ನ್ ಮಾಡ್ತಿಲ್ಲಪ್ಪ, ಝೀರೋ ರಿಟರ್ನ್, ನಾನೇನು ರಿಟರ್ನ್ ಮಾಡ್ತಿಲ್ಲ. ಪ್ರಿಂಟ್ ನೇಮ್ ಅನ್ನೋದು ಫಂಕ್ಷನ್ ನೇಮು. ಇನ್ಪುಟ್ ಪ್ಯಾರಾಮೀಟರ್ ಕಳಿಸ್ತಿರೋದು ನಾನು ಕ್ಯಾರೆಕ್ಟರ್ ಒಂದು ಅರೇ ಕಳಿಸ್ತಿದ್ದೀನಿ. ಸರಿ, ಇದೊಂದು ಎಕ್ಸಾಂಪಲ್ ಅಷ್ಟೇ. ಮೇನ್ ಫಂಕ್ಷನ್ ಡೆಫಿನೇಷನ್. The region consists of starting point of a program. It includes a calling of subfunction and other main function code. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಪ್ರೋಗ್ರಾಮ್ ಆಗಿರುತ್ತೆ. ಆ್ಯಂಡ್ ಇದನ್ನು ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿರ್ತಂದರೆ ಸಬ್ ಫಂಕ್ಷನ್ ಕಾಲಿಂಗ್ ಮಾಡೋದೊಂದು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ, ಆ್ಯಂಡ್ ಅನದರ್ ಮೇನ್ ಫಂಕ್ಷನ್. ಡೇಟಾ ಟೈಪ್ ಒಂದು ಸಿಂಟ್ಯಾಕ್ಸ್ ಬರ್ದಾರೆ ಇಲ್ಲಿ. ಡೇಟಾ ಟೈಪು ಮೇನ್, ಡೇಟಾ ಟೈಪ್ ಇಂಟು ಮೇನ್, ಇದು
ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಪ್ರೋಗ್ರಾಮು ಒಳಗೆ ಕೋಡ್ ಬರೀತೆ ಒಂದು ಫಂಕ್ಷನ್ ಕಾಲಿಂಗ್ ಮಾಡಿ. ಸಬ್ ಫಂಕ್ಷನ್ ಡೆಫಿನೇಷನ್ ಅಂದರೆ ನೀನು ಒಳಗೆ ಏನು ಬಾಡಿ ಬರೀತೆ ಅದೇ ಸಬ್ ಫಂಕ್ಷನ್ ಡೆಫಿನೇಷನ್. ಇದ್ರದ್ದೊಂದು ಪ್ರೋಗ್ರಾಮ್ ಬರೆದಿದ್ದೀನಿ, ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ನೋಡೋಣ ಬರ್ರಿ. ಯಾಶ್ ಇನ್ಕ್ಲೂಡ್ ಈಸ್ ಎ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. stdio.h ಅನ್ನೋದು ಒಂದು ಎಡರ್ ಫೈಲ್, ಯೂಸರ್ ಡಿಫೈನ್ ಎಡರ್ ಫೈಲ್ ಅಲ್ಲ, ಮಾಮೂಲಿ ಎಡರ್ ಫೈಲು. ಅದನ್ನು ಇನ್ಕ್ಲೂಡ್ ಮಾಡ್ಕೊಂತಿದೆ. ಯಾಶ್ ಡಿಫೈನ್ ಸೈಜ್ 5, ಇದು ಡಿಫೈನ್ ಸೆಕ್ಷನ್ನು. ವೇರಿಯಬಲ್ ಕಾನ್ಸ್ಟೆಂಟು ಸೈಜು ವ್ಯಾಲ್ಯೂ 5. ಫಂಕ್ಷನ್ ಡಿಕ್ಲರೇಷನ್ ಮಾಡೀನಿ. ವೈಡು ಏನು ತಗೊಂತಿಲ್ಲ, ರಿಟರ್ನ್ ಟೈಪು ಏನೂ ತಗೊಂತಿಲ್ಲ. ಫಂಕ್ಷನ್ ನೇಮು ಪ್ರಿಂಟ್ ಮೈ ನೇಮ್ ತಗೊಂಡಿನಿ. ಇನ್ಪುಟ್ ಪ್ಯಾರಾಮೀಟರು ಏನೂ ಕಳಿಸ್ತಿಲ್ಲ, ಸರಿನಾ. ಗ್ಲೋಬಲ್ ಡಿಕ್ಲರೇಷನ್ ಮಾಡಿ ನೋಡ್ರಿ, ಇಂಟ್ a = 10 ಅಂತ. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಪ್ರೋಗ್ರಾಮ್ ಇಂಟ್ ಮೇನ್ ಅಂದರೆ ನಾವಿಲ್ಲಿ ಪ್ರಿಂಟ್ ನೇಮ್ ಪ್ರಿಂಟ್ ಎಫ್ ಹಾಕಿವಿ. ನೇಮ್ಡ್ ಕಾನ್ಸ್ಟೆಂಟ್ ಸೈಜ್ ಕಂಟೈನ್ %z ಸೈಜ್. ಇಲ್ಲಿ ಬರೆದಿರೋದನ್ನ ಇಲ್ಲಿ ಪ್ರಿಂಟ್ ಮಾಡ್ತಿದ್ದೀನಿ ಅಷ್ಟೇ. ಇದು ಸಬ್ ಫಂಕ್ಷನ್ ಕಾಲಿಂಗ್ ಮಾಡ್ತಿದ್ದೀನಿ ಇಲ್ಲಿ. ವೈಡ್ ಈಸ್ ಎ ರಿಟರ್ನ್ ಟೈಪು. ಫಂಕ್ಷನ್ ನೇಮು ಫಂಕ್ಷನ್ ಕಾಲಿಂಗಲ್ಲಿ ಮಾಡೀನಿ. ಮೈ ನೇಮ್ ಈಸ್ ಸಚಿನ್, ಮೈ ಕಾಲೇಜ್ ನೇಮ್ ಈಸ್ ICCI ಕಾಲೇಜ್. ಗ್ಲೋಬಲ್ ವೇರಿಯಬಲ್ ಕಂಟೆಂಟ್ಸ್ ನೋಡು, ಅಲ್ಲಿ ಬರೆದಿರೋದು ನಾನು ಇಲ್ಲಿ ಆಕ್ಸೆಸ್ ಮಾಡ್ತೀನಿ. ಸಬ್ ಫಂಕ್ಷನ್ ಬಾಡಿಯಲ್ಲಿ ಆಕ್ಸೆಸ್ ಮಾಡ್ತಿದ್ದೀನಿ. ಅಲ್ಲಿ a = 10 ಬರೆದ್ರೆ ಸಬ್ ಫಂಕ್ಷನ್ ಬಾಡಿಯಲ್ಲಿ ಆಕ್ಸೆಸ್ ಮಾಡ್ತಿದ್ದೀನಿ. ಪ್ರೋಗ್ರಾಮ ರನ್ ಮಾಡಿ ನೋಡೋಣ ಬರ್ರಿ ಏನು ಔಟ್ಪುಟ್ ಬರುತ್ತೆ ಅಂತ. ನೇಮ್ಡ್ ಕಾನ್ಸ್ಟೆಂಟ್ ಸೈಜು ನಾನು ಏನು ಕೊಟ್ಟಿದ್ದೆ, 5 ಕೊಟ್ಟಿದ್ದೆ, 5 ಬಂದಿದೆ. ಮೈ ನೇಮ್ ಈಸ್ ಸಚಿನ್, ಇಲ್ಲಿ ಸಬ್ ಫಂಕ್ಷನ್ ಬಾಡಿಯಲ್ಲಿ ಬರ್ತಿದ್ದೆ, ಬಂದಿದೆ. ಮೈ ಕಾಲೇಜ್ ನೇಮ್ ICCI ಕಾಲೇಜ್ ಸಬ್ ಫಂಕ್ಷನ್ ಬಾಡಿಯಲ್ಲಿ ಬರ್ತಿದ್ದೆ. ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ ಕಂಟೆಂಟ್ಸ್ 10, ಅಲ್ಲಿ ಬರ್ದಿರೋದು ನಾನು ಇಲ್ಲಿ ಆಕ್ಸೆಸ್ ಮಾಡೀನಿ, ಇಲ್ಲಿ ಬರ್ದಿದ್ದೀನಿ. ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ ಮಾಡೀನಿ, ಇಲ್ಲಿ ಆಕ್ಸೆಸ್ ಮಾಡೀನಿ, ಸರಿನಾ. ಈಗ ಗ್ಲೋಬಲ್ ವೇರಿಯಬಲ್ ಇಲ್ಲಿ ಒಂತಾಗ ಡಿಕ್ಲೇರ್ ಮಾಡಿದೆ, ಎಲ್ಲಿ ಬೇಕಾದ್ರೆ ಯೂಸ್ ಮಾಡುವಂತ ನಾನು ಆವಾಗಲೇ ಹೇಳಿದೆ ತಾನೆ. ಈಗ ಮೇಲೆ ಮೇನ್ ಫಂಕ್ಷನಲ್ಲಿ ಯೂಸ್ ಮಾಡೋಣ, ಯೂಸ್ ಆಗುತ್ತಾ ಇಲ್ಲ ನೋಡೋಣ. ಈಗ ಡಿಬಗ್ ಮಾಡಿ ನೋಡೋಣ ಬರ್ರಿ. ಯೂಸ್ ಆಗಿದೆ. ಅಂದರೆ ಗ್ಲೋಬಲ್ ವೇರಿಯಬಲ್ ನಾವು ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು ವಿತ್ ಥ್ರೂ ಔಟ್ ದ ಪ್ರೋಗ್ರಾಮ್. ಇದೆಲ್ಲ ಅರ್ಥ ಆಯ್ತು ಅನ್ಕೊತೀನಿ. ಥ್ಯಾಂಕ್ ಯು, ಬಾಯ್.